ಬದಲಾವಣೆ ಜಗದ ನಿಯಮ. ಸಾರಿಗೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಯ ಹೆಜ್ಜೆಗೆ ನ್ಯೂಸ್ ಫಸ್ಟ್ ಸಾಕ್ಷಿ ಬರೀತಾ ಇದೆ. ಅರಮನೆ ಮೈದಾನದಲ್ಲಿ ಒಂದೇ ಸೂರಿನಡಿ ದೇಶಿ ವಿದೇಶಿ ಕಂಪನಿಗಳು ಇವಿ ರೆಡಿ ಎಕ್ಸ್ಪೋನಲ್ಲಿ ಭಾಗಿಯಾಗಿವೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಚಾಲನೆಯನ್ನ ನೀಡಿ ಇವಿ ಕ್ರಾಂತಿಗೆ ಕರ್ನಾಟಕವೇ ಶಕ್ತಿ ಅಂತ ಬಣ್ಣಿಸಿದ್ರು. ಜಾತಿ, ದ್ವೇಷ, ಅಸಹನೆ, ಅಸೂಯೆ ಸಿಎಂ ಸಿದ್ದರಾಮಯ್ಯ ಕಟ್ಟಕಡೆಯ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಜನಮಾನಸದಲ್ಲಿ ಅನುಕಂಪದ ಬಿತ್ತನೆ ಮಾಡಿದಂತಹ ಸಿಎಂ ಭವಿಷ್ಯದ ಪಲ್ಲಟಗಳಿಗೆ ತಡೆ ಹಿಡಿಯೋಕೆ ದಾಳವನ್ನ ಉರುಳಿಸಿದ್ದಾರೆ. ಇತ್ತ ದೆಹಲಿಯಲ್ಲಿ ಚದುರಂಗದ ಆಟ ಬಿರುಸನ್ನ ಪಡೆದಿದ್ದು ಸಿಎಂ ಪಡೆ ಠಿಕಾಣಿ ಹೂಡಿದೆ. ಮೈಸೂರು ಸ್ಯಾಂಡಲ್ ಸೋಪ್ ಉಜ್ಜಿ ಹಿಂದೊಮ್ಮೆ ಶಾಸಕ ಸಿಕ್ಬಿದ್ದಿದ್ರು. ಈಗ ಗುತ್ತಿಗೆದಾರನಿಂದ ಲಂಚ ಸ್ವೀಕರಿಸ್ತಾ ಇದ್ದಾಗಲೇ ಶಿರಹಟ್ಟಿ ಶಾಸಕ ಲೋಕಾಬಲೆಗೆ ಬಿದ್ದಿದ್ದಾರೆ. ಚಂದ್ರೋಲಮಾಣಿ ಸೇರಿ ಇಬ್ಬರು ಪಿಎಗಳ ಬಂಧನ ಆಗಿದೆ. ಇತ್ತ ಹತ್ಯೆ ಕೇಸ್ನಲ್ಲಿ ಬೈರತಿ ಬಸವರಾಜು ಪರಪ್ಪನ ಅಗ್ರಹಾರ ಜೈಲಿನ ಪಾಲಾಗಿದ್ದಾರೆ. ಮುಡಾ ಹಗರಣದ ಫೈಲ್ ಓಪನ್ ಮಾಡಿದ್ದಂತಹ ಸ್ನೇಹಮಯಿಗೆ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಸರ್ಕಾರದ ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಮಾಡಿದ್ದಂತಹ ಆರೋಪ ಸಂಬಂಧ ವಶಕ್ಕೆ ಪಡೆದು ವಿಚಾರಣೆ ನಡೆದಿದೆ. ಈ ಬಗ್ಗೆ ಸ್ನೇಹಮಯಿ ಕೃಷ್ಣ ಕ್ಷಮೆ ಕೋರಿದ್ದಾರೆ. ಅಪಪ್ರಚಾರ ಮಾಡಿದಂತಹ ವ್ಯಕ್ತಿಯನ್ನ ಸೈಬರ್ ಕ್ರೈಮ್ ಬಂಧನ ಮಾಡಿದೆ. ಬಾಗಲಕೋಟೆ ಬಸವನಾಡು ಈಗ ಕೃಷ್ಣೆಯ ತಟ ಅಶಾಂತಿಯ ತೋಟವಾಗಿದೆ. ಎರಡು ಸಮುದಾಯಗಳ ನಡುವೆ ಸಂಧಾನ ಸಭೆ ವಿಫಲವಾಗಿದೆ. ಶಾಂತಿಗೆ ಭಂಗ ತಂದ್ರೆ ಸುಮ್ಮನಿರಲ್ಲ ಅಂತ ಪರಂ ಗರಂ ಆಗಿದ್ದಾರೆ. ಅತ್ತ ಕಲಬುರಗಿಯಲ್ಲೂ ಶಿವಾಜಿ ಜಯಂತಿ ವೇಳೆ ಡ್ಯಾನ್ಸ್ ವಿಚಾರಕ್ಕೆ ಗಲಾಟೆಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.